ಸಂಸ್ಕೃತಿ ಉಳಿವಿಗೆ ಬೃಹತ್ ಹೋರಾಟ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆ ಮಡಿಕೇರಿ ಪ್ರವೇಶ ಆಗುತ್ತೆ. ಮಡಿಕೇರಿ ಪ್ರವೇಶ ಆದ ಬಳಿಕ ಅಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ಮಾಡಲಿದ್ದಾರೆ. ಕೊಡವಾಮೆ ಬಾಳೋ ಪಾದಯಾತ್ರೆ ಸದ್ಯ ಮಡಿಕೇರಿ ಪ್ರವೇಶವಾಗಿದೆ. ಅಲ್ಲಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆಗಳಾಗಿದೆ. 20,000ಕ್ಕೂ ಹೆಚ್ಚು ಜನ ಅಲ್ಲಿ ಭಾಗಿಯಾಗಿ ತಮ್ಮ ಅಸ್ತಿತ್ವದ ಉಳಿವಿಗಾಗಿ ತಮ್ಮ ಹೋರಾಟವನ್ನ ಆ ಮೂಲಕ ಮುಂದುವರಿಸ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಕೊಡವ ಸಮುದಾಯದವರ ಸಮರ ಅಂತಿಮ ಘಟ್ಟ ತಲುಪಿದೆ. ಕೊಡವರ ಪಾದಯಾತ್ರೆ ಇವತ್ತು ಮಡಿಕೇರಿ ಪ್ರವೇಶ ಮಾಡಲಿದೆ. ಹಾಗಾದ್ರೆ ಇವತ್ತು ನಡೆಯುವಂತ ಸಮಾವೇಶ ಹೇಗಿರುತ್ತೆ ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಹೋರಾಟ ತಮ್ಮ ಅಸ್ತಿತ್ವಕ್ಕಾಗಿ ನಡೆಸ್ತಾ ಇರೋ ಬೃಹತ್ ಪಾದಯಾತ್ರೆಯ ದೃಶ್ಯ. ಅಂತಿಮ ಘಟ್ಟ ತಲುಪಿದ ಕೊಡವರ ಹೋರಾಟ. ಇಂದು ಮಡಿಕೇರಿಯಲ್ಲಿ ಬೃಹತ್ ಸಮಾವೇಶ. ಕೊಡಗು ಜಿಲ್ಲೆಯಲ್ಲಿ ಇತ್ತೀಚೆಗೆ ವಸ್ತ್ರ ವಿವಾದ ಧಗಧಗಿಸಿತ್ತು. ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯಕ್ಕೆ ಸಾಂಪ್ರದಾಯಿಕ ಧಿರಿಸಿನಲ್ಲಿ ಬಂದ ಕೊಡವರಿಗೆ ಅಡ್ಡಿಪಡಿಸಲಾಗಿತ್ತು. ಹೀಗಾಗಿ ಕೊಡವರು ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳೋಕೆ ಶುರು ಮಾಡಿರೋ ಹೋರಾಟ ಇದೀಗ ಅಂತಿಮ ಘಟ್ಟಕ್ಕೆ ತಲುಪಿದೆ. ಫೆಬ್ರವರಿ 2ರಂದು ಜಿಲ್ಲೆಯ ಗಡಿ ಭಾಗ ಕುಟ್ಟದಿಂದ ಆರಂಭಿಸಿದ್ದ ಕೊಡವಾಮೆ ಬಾಳೋ ಪಾದಯಾತ್ರೆ ಇವತ್ತು ಮಡಿಕೇರಿಗೆ ಪ್ರವೇಶಿಸಲಿದೆ. ನಗರದ ಪ್ರಮುಖ ಬೀದಿಯಲ್ಲಿ ಇವತ್ತು ಕೊಡವರ ಪಾದಯಾತ್ರೆ ಸಾಗಲಿದೆ. ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದ ಬಳಿ ಇರೋ ಕೊಡವ ಮಂದ್ನಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಸುಮಾರು 20,000ಕ್ಕೂ ಹೆಚ್ಚು ಕೊಡವ ಜನರು ಭಾಗಿಯಾಗುವ ನಿರೀಕ್ಷೆ ಇದೆ. ಕೊಡಗು ಮಾತ್ರವಲ್ಲದೆ ರಾಜ್ಯದ ಹಲವೆಡೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಕೊಡವ ಸಮುದಾಯದವರು ಭಾಗಿಯಾಗಲಿದ್ದಾರೆ. ಇದೇ ಜಾಗದಲ್ಲೇ ಕೊಡವರು ಜಿಲ್ಲಾಧಿಕಾರಿಗೆ ತಮ್ಮ ಮನವಿ ಪತ್ರ ಸಲ್ಲಿಸಲಿದ್ದಾರೆ. ನಮಗೆ ಕೊಡುವ ನಗರ ಜನಾಂಗದವರು ನಮಗೆ ಎಲ್ಲರಿಗೆ ಸೇರಿ ನಮಗೆ ಏನಾಗ್ತದೆ ಅಂದರೆ ಇಲ್ಲಿ ಅಲ್ಲಿಗೆ ಬಂದವರಿಗೆ ನಮ್ಮ ಚಿಕ್ಕಪೇಟೆ ಏನು ಹೇಳ್ತೇವೆ ನಾವು ಆ ತಿಮ್ಮೆಯ ಸರ್ಕಲಲ್ಲಿ ಭವ್ಯವಾದ ಸ್ವಾಗತ ಮಾಡಲಿಕ್ಕೆ ಮಾಡಿದ್ದೇವೆ. ದೊಡ್ಡಗೊಟ್ಟ ಪಾಟಾಗಿ ವಾಲಗಾಗಿ ಮತ್ತು ತಲೆಗೆ ಬಳಕು ಇದರಿಂದ ಮತ್ತು ಹೂವನ್ನು ಚೆಲ್ಲುವುದರ ಮೂಲಕ ಅವರನ್ನು ನಾವು ಸ್ವಾಗತ ಮಾಡ್ತೇವೆ. ಸಮಾವೇಶದಲ್ಲಿ ಭಾಗಿಯಾಗುವ ಜನರಿಗೆ ಮಡಿಕೇರಿ ಕೊಡವ ಸಮಾಜ ಹಾಗೂ ವಿವಿಧ ಸಂಘಟನೆಗಳಿಂದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪೊಲೀಸ್ ಇಲಾಖೆ ಕೂಡ ಸೂಕ್ತ ಭದ್ರತೆ ಕೈಗೊಳ್ಳುತ್ತಿದೆ. 2 ಎಸ್ಪಿ, 6 ಡಿವೈಎಸ್ಪಿ, 5 ಕೆಎಸ್ಆರ್ಪಿ ತುಕಡಿ, 5 ಡಿಆರ್ ತುಕಡಿ ಸೇರಿದಂತೆ ಒಟ್ಟು 1000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗುತ್ತಿದೆ. ಮಡಿಕೇರಿ ನಗರದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಮದ್ಯ ಮಾರಾಟ ಕೂಡ ನಿಷೇಧಿಸಲಾಗಿದೆ. ನಗರದೊಳಗೆ ವಾಹನ ನಿಲುಗಡೆಯನ್ನು ನಿಷೇಧ ಮಾಡಲಾಗಿದೆ. ಒಟ್ಟು ಸುಮಾರು 800ರಿಂದ 900 ಪೊಲೀಸ್ ಆಫೀಸರ್ಸ್ ಡಿಪ್ಲಾಯ್ಮೆಂಟಲ್ಲಿ ಮಾಡಿದ್ದೀವಿ. ಎಲ್ಲರ ಕಡೆ ಕೂಡ ಆರ್ಗನೈಸರ್ಸ್ ಜೊತೆ ಮಾತಾಡಿದ್ದೀವಿ. ವೆಹಿಕಲನ್ನು ಯಾವುದು ಪಾದಯಾತ್ರೆ ಜೊತೆಗೆ ವೆಹಿಕಲನ್ನು ಯಾರು ಕರ್ಕೊಂಡು ಬರಬಾರ್ದು ಅಂದರೆ ಹೇಳಿದ್ವಿ. ಅದ್ರ ಜೊತೆಗೆ ಒಂದು 5 ಜಂಬೋ ಟೀಮ್ ನಮ್ಮ GT ಸರ್ಕಲ್ ಕಡೆ ಟ್ರಾಫಿಕನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಜಂಬೋ ಟೀಮ್ ಕೂಡ ರೆಡಿ ಇದೆ. ತಮ್ಮ ಅಸ್ತಿತ್ವಕ್ಕಾಗಿ ಶುರು ಮಾಡಿರೋ ಕೊಡವರ ಪಾದಯಾತ್ರೆ ಶಾಂತಿಯುತವಾಗಿ ಸಮಾಪ್ತಿಯಾಗಲಿ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಉಳಿವಿಗೆ ಬೃಹತ್ ಹೋರಾಟ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆ ಮಡಿಕೇರಿ ಪ್ರವೇಶ ಆಗುತ್ತೆ. ಮಡಿಕೇರಿ ಪ್ರವೇಶ ಆದ ಬಳಿಕ ಅಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ಮಾಡಲಿದ್ದಾರೆ. ಕೊಡವಾಮೆ ಬಾಳೋ ಪಾದಯಾತ್ರೆ ಸದ್ಯ ಮಡಿಕೇರಿ ಪ್ರವೇಶವಾಗಿದೆ. ಅಲ್ಲಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆಗಳಾಗಿದೆ. 20,000ಕ್ಕೂ ಹೆಚ್ಚು ಜನ ಅಲ್ಲಿ ಭಾಗಿಯಾಗಿ ತಮ್ಮ ಅಸ್ತಿತ್ವದ ಉಳಿವಿಗಾಗಿ ತಮ್ಮ ಹೋರಾಟವನ್ನ ಆ ಮೂಲಕ ಮುಂದುವರಿಸ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಕೊಡವ ಸಮುದಾಯದವರ ಸಮರ ಅಂತಿಮ ಘಟ್ಟ ತಲುಪಿದೆ. ಕೊಡವರ ಪಾದಯಾತ್ರೆ ಇವತ್ತು ಮಡಿಕೇರಿ ಪ್ರವೇಶ ಮಾಡಲಿದೆ. ಹಾಗಾದ್ರೆ ಇವತ್ತು ನಡೆಯುವಂತ ಸಮಾವೇಶ ಹೇಗಿರುತ್ತೆ ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಹೋರಾಟ ತಮ್ಮ ಅಸ್ತಿತ್ವಕ್ಕಾಗಿ ನಡೆಸ್ತಾ ಇರೋ ಬೃಹತ್ ಪಾದಯಾತ್ರೆಯ ದೃಶ್ಯ. ಅಂತಿಮ ಘಟ್ಟ ತಲುಪಿದ ಕೊಡವರ ಹೋರಾಟ. ಇಂದು ಮಡಿಕೇರಿಯಲ್ಲಿ ಬೃಹತ್ ಸಮಾವೇಶ. ಕೊಡಗು ಜಿಲ್ಲೆಯಲ್ಲಿ ಇತ್ತೀಚೆಗೆ ವಸ್ತ್ರ ವಿವಾದ ಧಗಧಗಿಸಿತ್ತು.
ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯಕ್ಕೆ ಸಾಂಪ್ರದಾಯಿಕ ಧಿರಿಸಿನಲ್ಲಿ ಬಂದ ಕೊಡವರಿಗೆ ಅಡ್ಡಿಪಡಿಸಲಾಗಿತ್ತು. ಹೀಗಾಗಿ ಕೊಡವರು ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳೋಕೆ ಶುರು ಮಾಡಿರೋ ಹೋರಾಟ ಇದೀಗ ಅಂತಿಮ ಘಟ್ಟಕ್ಕೆ ತಲುಪಿದೆ. ಫೆಬ್ರವರಿ 2ರಂದು ಜಿಲ್ಲೆಯ ಗಡಿ ಭಾಗ ಕುಟ್ಟದಿಂದ ಆರಂಭಿಸಿದ್ದ ಕೊಡವಾಮೆ ಬಾಳೋ ಪಾದಯಾತ್ರೆ ಇವತ್ತು ಮಡಿಕೇರಿಗೆ ಪ್ರವೇಶಿಸಲಿದೆ. ನಗರದ ಪ್ರಮುಖ ಬೀದಿಯಲ್ಲಿ ಇವತ್ತು ಕೊಡವರ ಪಾದಯಾತ್ರೆ ಸಾಗಲಿದೆ. ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದ ಬಳಿ ಇರೋ ಕೊಡವ ಮಂದ್ನಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಸುಮಾರು 20,000ಕ್ಕೂ ಹೆಚ್ಚು ಕೊಡವ ಜನರು ಭಾಗಿಯಾಗುವ ನಿರೀಕ್ಷೆ ಇದೆ. ಕೊಡಗು ಮಾತ್ರವಲ್ಲದೆ ರಾಜ್ಯದ ಹಲವೆಡೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಕೊಡವ ಸಮುದಾಯದವರು ಭಾಗಿಯಾಗಲಿದ್ದಾರೆ. ಇದೇ ಜಾಗದಲ್ಲೇ ಕೊಡವರು ಜಿಲ್ಲಾಧಿಕಾರಿಗೆ ತಮ್ಮ ಮನವಿ ಪತ್ರ ಸಲ್ಲಿಸಲಿದ್ದಾರೆ. ನಮಗೆ ಕೊಡುವ ನಗರ ಜನಾಂಗದವರು ನಮಗೆ ಎಲ್ಲರಿಗೆ ಸೇರಿ ನಮಗೇನಾಗ್ತದೆ ಅಂದರೆ ಇಲ್ಲಿ ಅಲ್ಲಿಗೆ ಬಂದವರಿಗೆ ನಮ್ಮ ಚಿಕ್ಕಪೇಟೆ ಏನು ಹೇಳ್ತೇವೆ ನಾವು ಆ ತಿಮ್ಮೆಯ ಸರ್ಕಲಲ್ಲಿ ಭವ್ಯವಾದೊಂದು ಸ್ವಾಗತ ಮಾಡಲಿಕ್ಕೆ ಮಾಡಿದ್ದೇವೆ. ದೊಡ್ಡಗೊಟ್ಟ ಪಾಟಾಗಿ ವಾಲಗಾಗಿ ಮತ್ತು ತಲೆಗೆ ಬೆಳಕು ಇದರಿಂದ ಮತ್ತು ಹೂವನ್ನು ಚೆಲ್ಲುವುದರ ಮೂಲಕ ಅವರನ್ನು ನಾವು ಸ್ವಾಗತ ಮಾಡ್ತೇವೆ. ಸಮಾವೇಶದಲ್ಲಿ ಭಾಗಿಯಾಗುವ ಜನರಿಗೆ ಮಡಿಕೇರಿ ಕೊಡವ ಸಮಾಜ ಹಾಗೂ ವಿವಿಧ ಸಂಘಟನೆಗಳಿಂದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪೊಲೀಸ್ ಇಲಾಖೆ ಕೂಡ ಸೂಕ್ತ ಭದ್ರತೆ ಕೈಗೊಳ್ಳುತ್ತಿದೆ. 2 ಎಸ್ಪಿ, 6 ಡಿವೈಎಸ್ಪಿ, 5 ಕೆಎಸ್ಆರ್ಪಿ ತುಕಡಿ, 5 ಡಿಆರ್ ತುಕಡಿ ಸೇರಿದಂತೆ ಒಟ್ಟು 1000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗುತ್ತಿದೆ. ಮಡಿಕೇರಿ ನಗರದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಮದ್ಯ ಮಾರಾಟ ಕೂಡ ನಿಷೇಧಿಸಲಾಗಿದೆ. ನಗರದೊಳಗೆ ವಾಹನ ನಿಲುಗಡೆಯನ್ನು ನಿಷೇಧ ಮಾಡಲಾಗಿದೆ. ಒಟ್ಟು ಸುಮಾರು 800ರಿಂದ 900 ಪೊಲೀಸ್ ಆಫೀಸರ್ಸ್ ಡಿಪ್ಲಾಯ್ಮೆಂಟಲ್ಲಿ ಮಾಡಿದ್ದೀವಿ. ಎಲ್ಲರ ಕಡೆ ಕೂಡ ಆರ್ಗನೈಸರ್ಸ್ ಜೊತೆ ಮಾತಾಡಿದ್ದೀವಿ. ವೆಹಿಕಲನ್ನು ಯಾವುದು ಪಾದಯಾತ್ರೆ ಜೊತೆಗೆ ವೆಹಿಕಲನ್ನು ಯಾರು ಕರ್ಕೊಂಡು ಬರಬಾರ್ದು ಅಂದರೆ ಹೇಳಿದ್ವಿ. ಅದ್ರ ಜೊತೆಗೆ ಒಂದು 5 ಜಂಬೋ ಟೀಮ್ ನಮ್ಮ GT ಸರ್ಕಲ್ ಕಡೆ ಟ್ರಾಫಿಕನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಜಂಬೋ ಟೀಮ್ ಕೂಡ ರೆಡಿ ಇದೆ. ತಮ್ಮ ಅಸ್ತಿತ್ವಕ್ಕಾಗಿ ಶುರು ಮಾಡಿರೋ ಕೊಡವರ ಪಾದಯಾತ್ರೆ ಶಾಂತಿಯುತವಾಗಿ ಸಮಾಪ್ತಿಯಾಗಲಿ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಉಳಿವಿಗೆ ಬೃಹತ್ ಹೋರಾಟ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆ ಮಡಿಕೇರಿ ಪ್ರವೇಶ ಆಗುತ್ತೆ. ಮಡಿಕೇರಿ ಪ್ರವೇಶ ಆದ ಬಳಿಕ ಅಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ಮಾಡಲಿದ್ದಾರೆ. ಕೊಡವಾಮೆ ಬಾಳೋ ಪಾದಯಾತ್ರೆ ಸದ್ಯ ಮಡಿಕೇರಿ ಪ್ರವೇಶವಾಗಿದೆ. ಅಲ್ಲಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆಗಳಾಗಿದೆ. 20,000ಕ್ಕೂ ಹೆಚ್ಚು ಜನ ಅಲ್ಲಿ ಭಾಗಿಯಾಗಿ ತಮ್ಮ ಅಸ್ತಿತ್ವದ ಉಳಿವಿಗಾಗಿ ತಮ್ಮ ಹೋರಾಟವನ್ನ ಆ ಮೂಲಕ ಮುಂದುವರಿಸ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಕೊಡವ ಸಮುದಾಯದವರ ಸಮರ ಅಂತಿಮ ಘಟ್ಟ ತಲುಪಿದೆ. ಕೊಡವರ ಪಾದಯಾತ್ರೆ ಇವತ್ತು ಮಡಿಕೇರಿ ಪ್ರವೇಶ ಮಾಡಲಿದೆ. ಹಾಗಾದ್ರೆ ಇವತ್ತು ನಡೆಯುವಂತ ಸಮಾವೇಶ ಹೇಗಿರುತ್ತೆ ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಹೋರಾಟ ತಮ್ಮ ಅಸ್ತಿತ್ವಕ್ಕಾಗಿ ನಡೆಸ್ತಾ ಇರೋ ಬೃಹತ್ ಪಾದಯಾತ್ರೆಯ ದೃಶ್ಯ. ಅಂತಿಮ ಘಟ್ಟ ತಲುಪಿದ ಕೊಡವರ ಹೋರಾಟ. ಇಂದು ಮಡಿಕೇರಿಯಲ್ಲಿ ಬೃಹತ್ ಸಮಾವೇಶ. ಕೊಡಗು ಜಿಲ್ಲೆಯಲ್ಲಿ ಇತ್ತೀಚೆಗೆ ವಸ್ತ್ರ ವಿವಾದ ಧಗಧಗಿಸಿತ್ತು. ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯಕ್ಕೆ ಸಾಂಪ್ರದಾಯಿಕ ಧಿರಿಸಿನಲ್ಲಿ ಬಂದ ಕೊಡವರಿಗೆ ಅಡ್ಡಿಪಡಿಸಲಾಗಿತ್ತು. ಹೀಗಾಗಿ ಕೊಡವರು ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳೋಕೆ ಶುರು ಮಾಡಿರೋ ಹೋರಾಟ ಇದೀಗ ಅಂತಿಮ ಘಟ್ಟಕ್ಕೆ ತಲುಪಿದೆ. ಫೆಬ್ರವರಿ 2ರಂದು ಜಿಲ್ಲೆಯ ಗಡಿ ಭಾಗ ಕುಟ್ಟದಿಂದ ಆರಂಭಿಸಿದ್ದ ಕೊಡವಾಮೆ ಬಾಳೋ ಪಾದಯಾತ್ರೆ ಇವತ್ತು ಮಡಿಕೇರಿಗೆ ಪ್ರವೇಶಿಸಲಿದೆ. ನಗರದ ಪ್ರಮುಖ ಬೀದಿಯಲ್ಲಿ ಇವತ್ತು ಕೊಡವರ ಪಾದಯಾತ್ರೆ ಸಾಗಲಿದೆ. ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದ ಬಳಿ ಇರೋ ಕೊಡವ ಮಂದ್ನಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಸುಮಾರು 20,000ಕ್ಕೂ ಹೆಚ್ಚು ಕೊಡವ ಜನರು ಭಾಗಿಯಾಗುವ ನಿರೀಕ್ಷೆ ಇದೆ. ಕೊಡಗು ಮಾತ್ರವಲ್ಲದೆ ರಾಜ್ಯದ ಹಲವೆಡೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಕೊಡವ ಸಮುದಾಯದವರು ಭಾಗಿಯಾಗಲಿದ್ದಾರೆ. ಇದೇ ಜಾಗದಲ್ಲೇ ಕೊಡವರು ಜಿಲ್ಲಾಧಿಕಾರಿಗೆ ತಮ್ಮ ಮನವಿ ಪತ್ರ ಸಲ್ಲಿಸಲಿದ್ದಾರೆ. ನಮಗೆ ಕೊಡುವ ನಗರ ಜನಾಂಗದವರು ನಮಗೆ ಎಲ್ಲರಿಗೆ ಸೇರಿ ನಮಗೇನಾಗ್ತದೆ ಅಂದರೆ ಇಲ್ಲಿ ಅಲ್ಲಿಗೆ ಬಂದವರಿಗೆ ನಮ್ಮ
ಚಿಕ್ಕಪೇಟೆ ಏನು ಅಂತ ಹೇಳ್ತೇವೆ ನಾವು ಆ ತಿಮ್ಮೆಯ ಸರ್ಕಲಲ್ಲಿ ಭವ್ಯವಾದಂಥ ಸ್ವಾಗತ ಮಾಡಲಿಕ್ಕೆ ಮಾಡಿದ್ದೇವೆ. ದೊಡ್ಡಗೊಟ್ಟ ಪಾಟಾಗಿ ವಾಲಗಾಗಿ ಮತ್ತು ತಲೆಗೆ ಬೆಳಕು ಇದರಿಂದ ಮತ್ತು ಹೂವನ್ನು ಚೆಲ್ಲುವುದರ ಮೂಲಕ ಅವರನ್ನು ನಾವು ಸ್ವಾಗತ ಮಾಡ್ತೇವೆ. ಸಮಾವೇಶದಲ್ಲಿ ಭಾಗಿಯಾಗುವ ಜನರಿಗೆ ಮಡಿಕೇರಿ ಕೊಡವ ಸಮಾಜ ಹಾಗೂ ವಿವಿಧ ಸಂಘಟನೆಗಳಿಂದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪೊಲೀಸ್ ಇಲಾಖೆ ಕೂಡ ಸೂಕ್ತ ಭದ್ರತೆ ಕೈಗೊಳ್ಳುತ್ತಿದೆ. 2 ಎಸ್ಪಿ, 6 ಡಿವೈಎಸ್ಪಿ, 5 ಕೆಎಸ್ಆರ್ಪಿ ತುಕಡಿ, 5 ಡಿಆರ್ ತುಕಡಿ ಸೇರಿದಂತೆ ಒಟ್ಟು 1000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗುತ್ತಿದೆ. ಮಡಿಕೇರಿ ನಗರದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಮದ್ಯ ಮಾರಾಟ ಕೂಡ ನಿಷೇಧಿಸಲಾಗಿದೆ. ನಗರದೊಳಗೆ ವಾಹನ ನಿಲುಗಡೆಯನ್ನು ನಿಷೇಧ ಮಾಡಲಾಗಿದೆ. ಒಟ್ಟು ಸುಮಾರು 800ರಿಂದ 900 ಪೊಲೀಸ್ ಆಫೀಸರ್ಸ್ ಡಿಪ್ಲಾಯ್ಮೆಂಟಲ್ಲಿ ಮಾಡಿದ್ದೀವಿ. ಎಲ್ಲರ ಕಡೆ ಕೂಡ ಆರ್ಗನೈಸರ್ಸ್ ಜೊತೆ ಮಾತಾಡಿದ್ದೀವಿ. ವೆಹಿಕಲನ್ನು ಯಾವುದು ಪಾದಯಾತ್ರೆ ಜೊತೆಗೆ ವೆಹಿಕಲನ್ನು ಯಾರು ಕರ್ಕೊಂಡು ಬರಬಾರ್ದು ಅಂದರೆ ಹೇಳಿದ್ವಿ. ಅದ್ರ ಜೊತೆಗೆ ಒಂದು 5 ಜಂಬೋ ಟೀಮ್ ನಮ್ಮ GT ಸರ್ಕಲ್ ಕಡೆ ಟ್ರಾಫಿಕನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಜಂಬೋ ಟೀಮ್ ಕೂಡ ರೆಡಿ ಇದೆ. ತಮ್ಮ ಅಸ್ತಿತ್ವಕ್ಕಾಗಿ ಶುರು ಮಾಡಿರೋ ಕೊಡವರ ಪಾದಯಾತ್ರೆ ಶಾಂತಿಯುತವಾಗಿ ಸಮಾಪ್ತಿಯಾಗಲಿ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.